ಈ ಸಮಸ್ಯೆ ಏನಿದೆ ಇಲ್ಲದ ಸಮಸ್ಯೆ, ಈ ಸಮಸ್ಯೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ತಾ ಇಲ್ಲ. ಈ ಸಮಸ್ಯೆ ಬಿಸ್ನೆಸ್ ಮಾಡ್ತಾ ಇಲ್ಲ. ಈ ಸಮಸ್ಯೆ ವಿದ್ಯಾದಾನವನ್ನು ಮಾಡ್ತಾ ಇದೆ. ಎಲ್ಲ ಕಮಿಟಿ ವಿದ್ಯಾದಾನವನ್ನು ಮಾಡ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಳ್ಳೆಯ ಕಾರ್ಯಕ್ರಮ. ಏನಂದ್ರೆ ಮನುಷ್ಯನಿಗೆ ಎಷ್ಟೇ ಆಸ್ತಿ ಕೊಟ್ಟು, ಎಷ್ಟೇ ಆಸ್ತಿ ಇದ್ರು, ಎಷ್ಟೇ ದುಡ್ಡಿದ್ರು ಇನ್ನ ಬೇಕು ಅನ್ಸುತ್ತೆ, ಇನ್ನ ಆಸ್ತಿ ಬೇಕು. ಆದ್ರೆ ವಿದ್ಯೆ ಮನುಷ್ಯನಿಗೆ ಒಂದು ಲಿಮಿಟ್ ಅನ್ನು ಬೇಕಾಗಿದೆ. ಅದ್ರ ಮೇಲೆ ವಿದ್ಯೆ ಬೇಕಾಗಿಲ್ಲ. ಯಾಕಂದ್ರೆ ವಿದ್ಯೆಗೆ ಒಂದು ಲಿಮಿಟ್ ಇದೆ, ಆದ್ರೆ ಆಸ್ತಿಗೆ ಅಂತಸ್ತಿಲ್ಲ. ಈ ಜಾಗ, ಈ ಮಿಲ್ಲತ್ ಸಂಸ್ಥೆಯಲ್ಲಿ ಇವತ್ತು ನಡೀತಾ ಇರುವಂತ ಒಂದು ಕಾರ್ಯಕ್ರಮ ತುಂಬಾ ಉತ್ತಮವಾದಂತ ಕಾರ್ಯಕ್ರಮ, ವಿದ್ಯಾದಾನದ ಕಾರ್ಯಕ್ರಮ. ಆಮೇಲೆ ಯಾರ್ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿದ್ದಾರೆ ಅವರಿಗೆಲ್ಲ ಪ್ರೋತ್ಸಾಹ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ನೀವು ಹೋಗುವಂತದಕ್ಕೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಇವತ್ತು ಮಾಡಕ್ಕೆ ಆಗಮಿಸಿರ್ತಕ್ಕಂಥ ಇವತ್ತು ನಮ್ಮ ಹಿರಿಯರಾದಂಥ ನಮ್ಮ ನಜೀರಣ್ಣ ಅವರು. ಅದೇ ರೀತಿ ನಾನು ಮುಖ್ಯವಾಗಿ ಇವತ್ತು ಹೇಳ್ಕೋಬೇಕಂದ್ರೆ ಎಲ್ಲರಿಗಿಂತ ನಮ್ಮ ಅರ್ಬಾಜ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅರ್ಬಾಜ್ ಅವ್ರನ್ನ ಸಿಂಡಿಕೇಟ್ ಮೆಂಬರ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ನಮ್ಮ ನಜೀರಣ್ಣ ಅವರು ಹೇಳಿದ್ರು ಮಾಡಬೇಕು ಅಂತ. ಆಮೇಲೆ ನಮ್ಮ ಕಲಿಮುಲ್ಲಾ ಸಾಹೇಬ್ ಹೇಳಿದ್ರು ಮಾಡಬೇಕು ಅಂತ. ಅವಾಗ ಅರ್ಬಾಜ್ ಏನ್ ಮಾಡ್ತಾರೆ ಏನು ಅಂತ ಒಂದು ಯೋಚನೆ ಮಾಡಿ ಮಾಡೋದು ಅಂತ ಲಾಸ್ಟ್ ಕರ್ಕೊಂಡು ಹೋಗಿ ಸುಧಾಕರಣವಾಗಿ ಅವ್ರನ್ನ ಮಾಡಬೇಕು ಅಂತ ಮಾಡ್ತೀವಿ. ಅವಾಗ ನಾನು ಅರ್ಬಾಜ್ ಅವ್ರಿಗೆ ಹೇಳಿದೆ, ಅರ್ಬಾಜ್ ಅವರ ಯೂನಿವರ್ಸಿಟಿನಲ್ಲಿ ಸ್ಪೆಷಲ್ ಆಗಿ ನಮ್ಮ ಕೋಲಾರದಲ್ಲಿರ್ತಕ್ಕಂಥ ಮೈನಾರಿಟಿ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಜನ ಓದಬೇಕು, ಅತಿ ಹೆಚ್ಚು ಜನಕ್ಕೆ ನೀವು ಸೀಟ್ ಕೊಡಿಸ್ಬೇಕಲ್ಲಿ. ಇಲ್ಲ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಇದರಿಂದ ತೆಗಿತೀವಿ ಅಂತ ಹೇಳಿದ್ರೆ ಅರ್ಬಾಜ್ ಅವರ ಕರೆಕ್ಟ್ ಇಲ್ವಾ? ಆವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ದಿದ್ದು 2 ವರ್ಷ ಹಿಂದ್ಗಡೆ ಇದ್ದಿದ್ದು, 3 ವರ್ಷ ಹಿಂದ್ಗಡೆ ಇದ್ದಿದ್ದು ಬರೀ 18 ಜನ ಹೆಣ್ಮಕ್ಳು ಸರ್ 18 ಜನ ಹೆಣ್ಮಕ್ಳು, ಮೈನಾರಿಟಿ ಹೆಣ್ಮಕ್ಳು, ಎಸ್ಪೆಷಲಿ ಮುಸ್ಲಿಂ ಹೆಣ್ಮಕ್ಳು 18 ಜನ ಇದ್ರು ಅವತ್ತು. ಇವತ್ತು ನಮ್ಮ ಯೂನಿವರ್ಸಿಟಿನಲ್ಲಿ 85 ಮೇಲೆ ಇದೆ. ಅದರಲ್ಲಿ ಕೆಲವು ಫೀಸ್ ಕಟ್ಟಕ್ಕಾಗಲ್ಲ, ನಾವು ಸೇರೋದಿಲ್ಲ ಅಂತ ಅರ್ಬಾಜೇ ಫೀಸ್ ಕಟ್ಟಿದ್ದಾರೆ. ಅರ್ಬಾಜ್ ಕಟ್ಟಿದ್ದಾರೆ, ನಾನು ಕಟ್ಟಿದ್ದೀನಿ. ಇನ್ನ ಬೇರೆಯವರು ಫೀಸ್ ಕಟ್ಟಿ ಕೈ ಹೋಗಿ ಯೂನಿವರ್ಸಿಟಿಗೆ ಸೇರಿಸಿದ್ದೀವಿ. ಇವತ್ತು ಈ ಕಾಲೇಜ್ಗೆ ಇಷ್ಟೊಂದು ಪರ್ಮಿಷನ್ಸ್ ಸಿಗ್ಬೇಕಂದ್ರೆ ಏನ್ ಇವತ್ತು ಎಷ್ಟು ಪರ್ಮಿಷನ್ ಕೊಟ್ಟಿದೆ? BBA BC ಪರ್ಮಿಷನ್ ಇವತ್ತು ಈ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ಇವತ್ತು ಯೂನಿವರ್ಸಿಟಿ ಅಂತ ಹೇಳಿದ್ರೆ ಮಲೇಷಿಯಾದಲ್ಲಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಬಂದಾಗ ಅದರಲ್ಲಿ ಇವರು ಒಬ್ಬರು ಚೀಫ್ ಗೆಸ್ಟ್. ಅದೇ ಥೈಲ್ಯಾಂಡ್ ನಲ್ಲಿ ಒಂದು ಯೂನಿವರ್ಸಿಟಿ ಪ್ರೋಗ್ರಾಮ್ ನಡೆದಾಗ ಅರ್ಬಾಜ್ ಒಂದು ಚೀಫ್ ಗೆಸ್ಟ್ ಅಲ್ಲಿ. ಇವತ್ತು ಅಸ್ಸಾಂ ಆ ಕಡೆ ಅಸ್ಸಾಂ ಅಲ್ಲ ಸಿಕ್ಕಿಂಗೆ ಹೋಗ್ತಾ ಇದ್ದಾರೆ. ನಾಳೆ ಸಿಕ್ಕಿಂ ಯೂನಿವರ್ಸಿಟಿಯಲ್ಲಿ ಇವರು ಸ್ಪೀಚ್ ಗೋಸ್ಕರ ಸಿಕ್ಕಿಂ ಯೂನಿವರ್ಸಿಟಿಯಲ್ಲಿ ಇನ್ವಿಟೇಷನ್ ಕಳಿಸಿ ವಿತ್ ಫ್ಲೈಟ್ ಟಿಕೆಟ್ ಅವರೇ ಕಳಿಸ್ಕೊಟ್ಟಿದ್ದಾರೆ ಅವರಿಗೆ. ಅಂದ್ರೆ ಕೆಲಸ ಮಾಡುವಂತವರಿಗೆ ಎಲ್ಲ ಅವಕಾಶ ಸಿಗ್ತದೆ. ಓದುವಂತ ಮಕ್ಕಳಿಗೆ ಎಲ್ಲಾದ್ರೂ ಪ್ರೋತ್ಸಾಹ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಅರ್ಬಾಜ್ ಪ್ರಕಾರ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಗೋಪಾಲ್ ಸೇಮ್ ಅವರು ಸಿಂಡಿಕೇಟ್ ಸದಸ್ಯರು ಎಲ್ಲ ಜೊತೆಯಲ್ಲಿ ಸೇರಿ ಇದೆಲ್ಲ ಮಾಡ್ತಾ ಇದ್ದಾರೆ. ಗೋಪಾಲ್ ಧನ್ಯವಾದಗಳು. ಆಮೇಲೆ ನಮ್ಮ ಹನೀಫನ್ ಅವರು, ನಮ್ಮ ಬ್ಯಾಕಾಂಗ ಅಧ್ಯಕ್ಷರು ಶಿವಶೇಖರ್ ಅವರು, ನಮ್ಮ ಕೌನ್ಸಿಲರ್ಸ್ ಎಲ್ಲ ಹಿರಿಯರು, ನಮ್ಮ ವಕೀಲರು ಎಲ್ಲ ಇದ್ದಾರೆ. ಮುಖ್ಯವಾಗಿ ಈ ಸಮಸ್ಯೆ ಏನಿದೆ ಇಲ್ಲದ ಸಮಸ್ಯೆ, ಈ ಸಮಸ್ಯೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ತಾ ಇಲ್ಲ. ಈ ಸಮಸ್ಯೆ ಬಿಸ್ನೆಸ್ ಮಾಡ್ತಾ ಇಲ್ಲ. ಈ ಸಮಸ್ಯೆ ವಿದ್ಯಾದಾನವನ್ನು ಮಾಡ್ತಾ ಇದೆ. ಎಲ್ಲ ಕಮಿಟಿ ವಿದ್ಯಾದಾನವನ್ನು ಮಾಡ್ತಾ ಇದೆ. ಜನರಿಗೆ ಎಷ್ಟು ಕೊಟ್ಟರು ಸರ್ ಏನನ್ನ ಕೊಡಿ ಬೇಡ ಅಂತ ಬೇಕು ಅಂತಾರೆ. ವಿದ್ಯೆ ಮಾತ್ರ ಎಷ್ಟು ಕೊಟ್ಟರು ನಮಗೆ ಇನ್ನು ಮುಂದಕ್ಕೆ ಆಸಕ್ತಮ್ಮ ಇಷ್ಟೇ ನನಗೆ ಲಿಮಿಟ್ ಅಂದ್ಬಿಟ್ಟು ಆ ಲಿಮಿಟ್ಗೆ ಸ್ಟಾಪ್ ಆಗಿ ಅವ್ರು ಕೆಲಸ ಕಾರ್ಯ ಮಾಡ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಅಂತದ್ದು ಇವತ್ತು ವಿದ್ಯಾದಾನ ತುಂಬಾ ಉತ್ತಮವಾದದ್ದು. ಮಿಲ್ಲತ್ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವಾಗ ಅನೇಕ ಕಾಲೇಜುಗಳಲ್ಲಿ ಓದಿ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರುವಂತವರು ಇಲ್ಲಿ ಬಂದು ಅವ್ರು ಸನ್ಮಾನಿಸಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೊಂದು ಖುಷಿ ಮಾಡಿದ್ರೆ ಇನ್ನು ಓದಕ್ಕೆ ಅವರಿಗೆಲ್ಲ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಈ ಸಮಸ್ಯೆ ಜೊತೆಗೆ ನಾವಿರ್ತೀವಿ. ಈ ಸಮಸ್ಯೆ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಜೊತೆಗಿರ್ತೀವಿ. ವಿದ್ಯಾಸವನ್ನ ಇಂಪ್ಲಿಮೆಂಟ್ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ವೇದಿಕೆ ಮೇಲೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಿಲ್ಲತ್ ಸಂಸ್ಥೆ ಎಲ್ಲ ಶಿಕ್ಷಕರಿಗೂ ಕಮಿಟಿಗೂ
ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ